ಎಜಿ ನ್ಯೂಸ್ಗೆ ಸ್ವಾಗತ. ಕನ್ನಡ ನಾಡು ನುಡಿ ನೆಲ ಜಲದ ಬಗ್ಗೆ ಪ್ರತಿಯೊಬ್ಬರು ಕೂಡ ಅಭಿಮಾನವನ್ನ ಹೊಂದಿರಬೇಕು. ನನಗೆ ಕನ್ನಡ ಭಾಷೆಯ ಮೇಲೆ ಅಪಾರ ಅಭಿಮಾನವಿದೆ. ದಾಂಡೇಲಿಯಲ್ಲಿ ನಡೆಯಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರದ ಜಾಹೀರಾತು ಇಂದು ಬಿಡುಗಡೆ ಮಾಡಿದ್ದೀನಿ. ಈ ಸಮ್ಮೇಳನದ ಕೇವಲ ಬಿಎನ್ ವಾಸರೆಗೆ ಸಂಬಂಧಿಸಿದಲ್ಲ, ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದೆ. ನಮ್ಮಿಂದಾದ ರೀತಿಯಲ್ಲಿ ಸಮ್ಮೇಳನ ಯಶಸ್ಸಿಗೆ ತನುಮನ ಧನದಿಂದ ಸಹಾಯ ಮಾಡಬೇಕು ಅಂತ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರು ಆಗಿರುವಂತಹ ಆರ್.ವಿ. ದೇಶಪಾಂಡೆ ಕರೆ ಕೊಟ್ಟಿದ್ದಾರೆ. ಕನ್ನಡ ಮಾತೆ, ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ನಾಡು, ಇದ್ರ ಬಗ್ಗೆ ನಮಗೆಲ್ಲರ ಅಭಿಮಾನ ಇರಬೇಕು, ಗೌರವ ಇರಬೇಕು. ದಾಂಡೇಲಿಯಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂತಹ ವಾಸರೆಯವರ ನಾಯಕತ್ವದಲ್ಲಿ ಮುಂದಿನ ತಿಂಗಳ ಡಿಸೆಂಬರ್ 13, 14, 15 3 ದಿನ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಡಿಯಲ್ಲಿ 2ನೇ ಬಾರಿ ಆಗ್ತದೆ. ಮೊದಲನೇ ಬಾರಿ ಸಹ ಬಹಳ ಯಶಸ್ವಿಯಿಂದ ಆಚರಣೆ ಆಯಿತು. ಕನ್ನಡ ಭಾಷೆ ಬಗ್ಗೆ, ಕನ್ನಡ ಮಾತೆ ಬಗ್ಗೆ ನಮ್ಮೆಲ್ಲರ ಗೌರವ ಅಭಿಮಾನ ಇರಬೇಕು. ಈ ಸಮ್ಮೇಳನ ನಮ್ಮ ನಿಮ್ಮೆಲ್ಲರ ಸಮ್ಮೇಳನ. ಈ ಭಾವನೆ ನಮ್ಮ ಎಲ್ಲ ರೀತಿಯ ಸಹಾಯ, ಯಾರು ಏನು ಸಹಾಯ ಮಾಡಿ ಸಾಧ್ಯ, ಯಾರು ವಾಲಂಟಿಯರ್ ಆಗಿ ಸಹಾಯ ಮಾಡಬೇಕು. ಬೇರೆ ಸಹಾಯ ಅಂದರೆ ಕೇವಲ ಹಣ ಅಲ್ಲ, ಬೇರೆ 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 ರೂಪದಿಂದ ಸಹಾಯ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಧನ ಮನ ಧನ ದಿಂದ ಸಹಾಯ ಬೇಕಾಗ್ತದೆ. ವಾಸನೆ ಮನೆ ಕೆಲಸ ಅಲ್ಲ, ಇದು ನಮ್ಮ ನಿಮ್ಮೆಲ್ಲರ ಅಭಿಮಾನದ ವಿಚಾರ. ಇದು ನಮ್ಮ ನಿಮ್ಮೆಲ್ಲರ ಸಮ್ಮೇಳನ. ದಾಂಡೇಲಿ ಜನ ಭಾಗ್ಯವಂತ, 2ನೇ ಬಾರಿ ಇಲ್ಲೇ ಸಮ್ಮೇಳನ ಆಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಪೋಸ್ಟರ್ ಬಿಡುಗಡೆ ಮಾಡಿದ್ದೇವೆ. ಡಿಸೆಂಬರ್ 13, 14, 15 3 ದಿನ ತಾವೆಲ್ಲರೂ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಕ್ರಿಯಾಶೀಲರಾಗಿ ಭಾಗಿಯಾಗಿ, ಕೆಲವು ವಾಲಂಟಿಯರ್ಸ್ ಆಗಿ, ಕೆಲವು ಬೇರೆ ಬೇರೆ ಜವಾಬ್ದಾರಿ ತಗೊಂಡು, ಇದು ಬೇರೆ ಇರ್ತದೆ ರೀತಿಯಲ್ಲೆಲ್ಲ. ಇಲ್ಲಿ ಬರುವಾಗಷ್ಟೇ ಅಲ್ಲ, ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ಇನ್ವಾಲ್ವ್ ಆಗಿ ಎಲ್ಲ ರೀತಿಯಿಂದ ಯಾರಿಗ ಧನ ಸಹಾಯ ಮಾಡಲಿಕ್ಕಾಗಿ ಓಕೆ ಫೇರ್ ಸಹಾಯ ಮಾಡೋ ಬೇರೆ ಬೇರೆ ಮಾರ್ಕ್ಗಳು. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಡಿಸೆಂಬರ್ 13, 14, 15ರಂದು ನಡೆಯಲಿರುವ 25ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷ ಬಿಎನ್ ವಾಸರಿ, ನಗರಸಭೆ ಅಧ್ಯಕ್ಷ ಅಶ್ಫಾಕ್ ಶೇಖ್, ತಹಸೀಲ್ದಾರ್ ಶೈಲೇಶ್ ಪರಮಾನಂದ, ನಗರಸಭೆ ಪೌರಾಯುಕ್ತರು ವಿವೇಕ್ ಬನ್ನೆ, ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ಜಾಧವ್, ಕಸಾಪ ಪದಾಧಿಕಾರಿಗಳು, ನಗರಸಭೆ ಸದಸ್ಯರು, ಹಿರಿಯ ಗಣ್ಯರು ಅನೇಕ ಜನ ಉಪಸ್ಥಿತರಿದ್ದರು. ಸಾದಿಕ್ ಮುಲ್ಲಾ, ವರದಿಗಾರರು, ದಾಂಡೇಲಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.